ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ಇಂದು ಶನಿವಾರ. ನಾನು ಎಂಸಿ ಗುರುಶಾಂತಪ್ಪ. ಸುದ್ದಿಗಳ ವಿವರ. ಪಟ್ಟಣದ ಹಳೇಪೇಟೆ ಶ್ರೀ ಗುತ್ತಮ್ಮ ದೇವಿ ದೇವಸ್ಥಾನದಲ್ಲಿ ಮಹಾರಥೋತ್ಸವವು ಸಾವಿರಾರು ಭಕ್ತರ ಹರ್ಷೋದ್ಗಾರದ ನಡುವೆ ಸಂಭ್ರಮದಿಂದ ಶುಕ್ರವಾರ ನಡೆಯಿತು. ಜಾತ್ರೋತ್ಸವದ ಅಂಗವಾಗಿ ಬೆಳಗ್ಗೆ ಶ್ರೀ ದುರ್ಗಾ ಹೋಮ ನಡೆಯಿತು. ಮಧ್ಯಾಹ್ನ 12:20ರಿಂದ 1:50 ಮಿಥುನ ಲಗ್ನದಲ್ಲಿ ಶ್ರೀ ಗುತ್ತಮ್ಮ ದೇವಿಯ ರಥೋತ್ಸವ ನಡೆಯಿತು. ನೂರಾರು ಭಕ್ತಾದಿಗಳು ಪಾಲ್ಗೊಂಡಿದ್ದರು. ರಾತ್ರಿ ಶ್ರೀ ದುರ್ಗಾಂಬಾ ದೇವಿ ಮತ್ತು ಶ್ರೀ ಅಂತರ್ಘಟ್ಟಮ್ಮ ದೇವಿಯೊಂದಿಗೆ ರಾಜಬೀದಿಯಲ್ಲಿ ಮಹಾರಥೋತ್ಸವ ನಡೆಯಿತು. ಏಪ್ರಿಲ್ 4ರ ಶನಿವಾರ ಅಂದರೆ ಇಂದು ಬೆಳಗ್ಗೆ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತ ಹಾಗೂ ಅಮ್ಮನವರಿಗೆ ವಿಶೇಷ ಪೂಜೆ ನೆರವೇರಲಿದೆ. ರಾತ್ರಿ ಅಮ್ಮನವರ ಉತ್ಸವದೊಂದಿಗೆ ಹೀಲ್ಬೈಲಿಗೆ ತೆರಳಿ ವಿಶೇಷ ಪೂಜೆ ಹಾಗೂ ಬೆಳಗ್ಗಿನ ಜಾವ 4 ಗಂಟೆಗೆ ಸರಿಯಾಗಿ ಕೆಂಡಾರ್ಚನೆ ನೆರವೇರಲಿದೆ. ಏಪ್ರಿಲ್ 5ರ ಭಾನುವಾರ ರಾತ್ರಿ ದೇವಿಗೆ ವಿಶೇಷ ಪೂಜೆ, ಮಹಾಮಂಗಳಾರತಿ ಹಾಗೂ ರಾತ್ರಿ ಪಂಜುರ್ಲಿ ಕೋಲ ನಡೆಯಲಿದೆ. ಏಪ್ರಿಲ್ 6ರ ಸೋಮವಾರ ಅಮ್ಮನವರಿಗೆ ವಿಶೇಷ ಪೂಜೆಯೊಂದಿಗೆ ಜಾತ್ರಾ ಮಹೋತ್ಸವ ಸಂಪನ್ನಗೊಳ್ಳಲಿದೆ. ನರಸಿಂಹರಾಜಪುರ ತಾಲೂಕಿನ ಹೊನ್ನೇಕುಡಿಗೆ ಗ್ರಾಮ ಪಂಚಾಯಿತಿಯ ಸಾಲೂರು ಗ್ರಾಮದ ಮೋರಿ ಮಠದ ಚೆಲುವ ಎಂಬುವರ ಅಡಿಕೆ ತೋಟಕ್ಕೆ ಶುಕ್ರವಾರ ಬೆಳಗಿನ ಜಾವ ನುಗ್ಗಿದ ಒಂಟಿ ಆನೆಯು 70 ಅಡಿಕೆ ಮರಗಳನ್ನು ಹಾಳು ಮಾಡಿದೆ. ಸ್ಥಳಕ್ಕೆ ಶೃಂಗೇರಿ ಕ್ಷೇತ್ರ ರೈತರ ಒಕ್ಕೂಟದ ಅಧ್ಯಕ್ಷ ಗದ್ದೆಮನೆ ವಿಶ್ವನಾಥ್, ಕ್ಷೇತ್ರ ಪ್ರಧಾನ ಕಾರ್ಯದರ್ಶಿ ಅಂಚಿನಮನೆ ರಾಘವೇಂದ್ರ, ತಾಲೂಕು ಸಂಚಾಲಕ ಅಶೋಕ್ ನಿಲ್ವಾನಿ, ಕ್ಷೇತ್ರ ಸಂಚಾಲಕ ಪ್ರದೀಪ್ ನಿಲ್ವಾನಿ, ಪದಾಧಿಕಾರಿಗಳಾದ ಅನೂಪ್, ಪ್ರಕಾಶ್ ಬಿಟಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಶೃಂಗೇರಿ ಕ್ಷೇತ್ರ ರೈತ ಒಕ್ಕೂಟದ ಅಧ್ಯಕ್ಷ ಗದ್ದೆಮನೆ ವಿಶ್ವನಾಥ್ ಮಾತನಾಡಿ, ಅರಣ್ಯ ಇಲಾಖೆಯ ಅಧಿಕಾರಿಗಳು ಸೂಕ್ತ ಪರಿಹಾರ ನೀಡಬೇಕು. ಭದ್ರಾ ಹಿನ್ನೀರು ಕಡಿಮೆಯಾಗಿ ಆನೆಗಳ ಓಡಾಟ ಜಾಸ್ತಿಯಾಗಿದೆ. ಈ ಸಂದರ್ಭ ಉಪಯೋಗಿಸಿಕೊಂಡು ರೈಲ್ವೆ ಬ್ಯಾರಿಕೇಡ್ ಮಾಡಿಸಿ ಕಾಡಾನೆಗಳು ನಾಡಿಗೆ ಬಾರದಂತೆ ತಡೆಯಬೇಕು ಎಂದು ಸರ್ಕಾರವನ್ನು ಆಗ್ರಹಿಸಿದರು. ಕಲಾಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಎನ್ಆರ್ಪುರದ ಪಿಸಿ ಮ್ಯಾಥ್ಯೂ ಅವರು ದಾವಣಗೆರೆ ಸರಸ್ವತಿ ದಾಸಪ್ಪ ಶೆಣೈ ಪ್ರತಿಷ್ಠಾನದ ವತಿಯಿಂದ ನೀಡಲಾಗುವ ಸರಸ್ವತಿ ಕನ್ನಡ ರತ್ನ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಈ ಪ್ರಶಸ್ತಿಯನ್ನು ಏಪ್ರಿಲ್ 19ರಂದು ದಾವಣಗೆರೆಯ ಚನ್ನಗಿರಿ ಧರ್ಮಶಾಲಾ ಕಲ್ಯಾಣ ಮಂಟಪದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದು ಶ್ರೀಮತಿ ಸರಸ್ವತಿ ದಾಸಪ್ಪ ಶೆಣೈ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ನಾಗೇಶ ಸಂಜೀವ ಕಿಣಿ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ನನ್ನಂತಹ ಹಿರಿಯ ಕಲಾವಿದರನ್ನು ಹುಡುಕಿ ಪತ್ತೆ ಹಚ್ಚಿ ಈ ರೀತಿ ಸನ್ಮಾನಗಳನ್ನು ಕೊಡುವಂತಹ ಕಾರ್ಯಕ್ರಮ ತುಂಬ ಶ್ಲಾಘನೀಯವಾದದ್ದು. ಇಂಥ ಸಂಸ್ಥೆಗಳಿಗೆ ಹೆಚ್ಚು ಪ್ರೋತ್ಸಾಹ ಸಾರ್ವಜನಿಕರಿಂದ ಸಿಕ್ಕಬೇಕು. ನಮ್ಮಂಥ ಹಿರಿಯ ಕಲಾವಿದರಿಗೂ ಪ್ರೋತ್ಸಾಹ ಸಿಗಲಿಕ್ಕೆ ಅವಕಾಶ ಆಗುತ್ತದೆ. ಎಲ್ಲರಿಗೂ ಧನ್ಯವಾದ. ಬೆಳಗ್ಗೆಯಿಂದ ಸುಮ್ಮನೆ ಒಂಥರ ಬೇಜಾರಾಗಿದ್ದೀರಲ್ಲ? ನನಗೆ ಗೊತ್ತಿಲ್ಲ, ಅದೇನೋ ಬೆಳೆಯುತ್ತ ನನಗೂ ಒಂಥರ ಮನಸ್ಸೇ ಸರಿಯಿಲ್ಲ. ಒಂಥರ ಏನೋ ಆಗ್ತಾ ಇದೆ, ಏನೋ ಆಗುತ್ತೇನೋ ಒಂದು ಅವರಿಲ್ಲಿಂದ ತಪ್ಪಿಸ್ಕೊ. ಚೆನ್ನಾಗಿ ನೋಡ್ಕೊಳ್ಳೋ, ಒಂಟ್ರೆ ಗಿಂಟ್ರೆ ಆಗ್ಬಿಟ್ಟಿದ್ರೆ ಕಷ್ಟ. ಸುಮ್ಮನೆ ನಮ್ಮ ಹುಡ್ಗನು ಒಸಿ ನೋಡ್ಲಿ, ಖುಷಿ ಪಡ್ಲಿ, ಎತ್ತಿ ತೋರ್ಸವ್ವ ಮುಖವ. ನರಸಿಂಹರಾಜಪುರ ತಾಲೂಕಿನ ಸೀತೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬೆಳ್ಳೂರು, ಕೊನೋಡಿ, ಹೇರಂದೂರು, ಬೆಮ್ಮನೆ, ಹಳ್ಳಿಬೈಲು, ಯಡಿಗೆರೆ, ಕಮಲಾಪುರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಶುಕ್ರವಾರ ಬೆಳಗ್ಗೆ 7:30 ಗಂಟೆಗೆ ಕೆಳಮಟ್ಟದಲ್ಲೇ ವಿಮಾನವೊಂದು ಹಾರಾಡಿದ್ದು ಗ್ರಾಮಸ್ಥರು ವೀಕ್ಷಿಸಿದರು. ನಂತರ ಪ್ರತಿ ಗಂಟೆಗೆ ಒಮ್ಮೆಯಂತೆ 5 ಬಾರಿ ಕೆಳಮಟ್ಟದಲ್ಲೇ ವಿಮಾನ ಹಾರಿದೆ. ಹೇರಂದೂರಿನ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಚ್. ದಿವಾಕರ್ ಅವರ ಮನೆಯ ಮುಂಭಾಗದ ತೆಂಗಿನ ಮರದ ಸಮೀಪವೇ ವಿಮಾನ ಹಾರಿದ್ದು ತೆಂಗಿನ ಗರಿಗಳು ಗಾಳಿಯಲ್ಲಿ ಅಲ್ಲಾಡಿದ ದೃಶ್ಯವನ್ನು ಅವರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ವಂದನೆಗಳು.